ಹೋಗೋಕೆ ಮುಂಚೆ ಒಂದು ಕ್ವಿಕ್ ರಿಯಾಕ್ಷನ್ ರಾಜೀವ್ ಸರ್. ಈಗ ನಾನು ಆಗ್ಲಿಂದ ಕೇಳ್ತಾ ಇರೋ ರೀತಿಯಲ್ಲಿ ಇವನ್ ಇರಾನ್ಸ್ ಅಥವಾ ಪ್ರಪಂಚದ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಮೇಲೆ ಅಟ್ಯಾಕ್ ಆದ ಸಂದರ್ಭದಲ್ಲಿ ಟ್ರಂಪ್ ಅವರೇ ಇಸ್ರೇಲ್ ಹೀಗೆ ಮಾಡಬಾರ್ದಾಗಿತ್ತು, ಮುಂದೆ ಮಾಡೋದಿಲ್ಲ ಅಂತ ಹೇಳಿ ಮಾತನಾಡಿದ ಮೇಲೆ ಭಾರತ ಸರ್ಕಾರ ಏನು ಮಾಡಬಹುದಾಗಿತ್ತು? ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡುವ ನೆಸೆಸಿಟಿ ಇಲ್ವಾ? ನನ್ನ ನೇರ ಪ್ರಶ್ನೆ. ಬಿಜೆಪಿ ಪ್ರವಕ್ತರು ಯಾರಿದಾರೋ ಅವ್ರಿಗೆ ಹೇಳ ಸತ್ಯ, ಪ್ರತಿಯೊಂದು ಇನ್ಸಿಡೆಂಟ್ಗೂ ಯು ಕೆನಾಟ್ ಎಕ್ಸ್ಪೆಕ್ಟ್ ಎ ರೆಸ್ಪಾನ್ಸ್ ಫ್ರಮ್ ದ ಗವರ್ಮೆಂಟ್. ಅದು ಸತ್ಯ ಅವ್ರು ಹೇಳೋದು. ಬಟ್ ಒಂದೇ ಒಂದು ಮಾತು, ಒಂದು UN ರೆಸಲ್ಯೂಷನ್ ಆಯ್ತು ವಿಚ್ ವಾಸ್ ಸಪೋರ್ಟೆಡ್ ಬೈ ಇಂಡಿಯಾ, ಸ್ಪಾನ್ಸರ್ಡ್ ಬೈ ಬೆಹರೇನ್ ಅನ್ಸುತ್ತೆ. ಈ ಒಂದು ರೆಸಲ್ಯೂಷನ್ ನಲ್ಲಿ ಇರಾಕ್ ಅಟ್ಯಾಕಿಂಗ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ನ ನಿಲ್ಸಿದೀವಿ. ಬಟ್ ಆ ರೆಸಲ್ಯೂಷನ್ ನಲ್ಲಿ US ಮತ್ತೆ ಇಸ್ರೇಲ್ ದಾಳಿ ಮಾಡಿರೋ ಬಗ್ಗೆ ಒಂದು ನಿಂದನೆಯ ಸ್ಟೇಟ್ಮೆಂಟ್ ಇಲ್ಲ. ಐ ಅಗ್ರಿ ವಿತ್ ದ ಬಿಜೆಪಿ ಸ್ಪೋಕ್ಸ್ಮನ್ ಕಿ ಇಮಿಡಿಯೇಟ್ ರಿಯಾಕ್ಷನ್ಸ್ ಫಾರಿನ್ ಪಾಲಿಸಿ ಆಗಲ್ಲ. ಬಟ್ ಒಂದು ರೆಸಲ್ಯೂಷನ್ ನೀವು ಸಪೋರ್ಟ್ ಮಾಡೋದು ಇಟ್ಸ್ ಎ ಥಾಟ್ ಓವರ್ ಪ್ರೋಸೆಸ್. ರಷ್ಯಾ ಮತ್ತೆ ಚೀನಾ ಆ ರೆಸಲ್ಯೂಷನ್ ನ ಅಬ್ಸ್ಟೈನ್ ಮಾಡುದು, ಇಂಡಿಯಾ ಅದಕ್ಕೆ ಸಪೋರ್ಟ್ ಮಾಡ್ತು. ಐ ಡೋಂಟ್ ರಿಮೆಂಬರ್ ದ ರೆಸಲ್ಯೂಷನ್ ನಂಬರ್, ಒಂದ್ 2 ನಿಮಿಷ ಗೂಗಲ್ ಇದ್ರೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ವಿ ಕುಡ್ ಹ್ಯಾವ್ ಪ್ಲೇಡ್ ಅವರ್ ಕಾರ್ಡ್ಸ್ ಬೆಟರ್. ಸರಿ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿದ್ದಾರೆ. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಟ್ರೆಂಡ್ ಆಗ್ತಿರೋ ಒಂದು ರೀಲ್ ಅಂದ್ರೆ ಝೀರೋ ಸಿವಿಕ್ ಸೆನ್ಸ್ ಅಂತ ಹೇಳಿ ಕೆಲವರು ಅದನ್ನ ಕಾಂಗ್ರೆಸ್ನ ವರ್ತನೆಗೂ ಕೂಡ ಹೋಲಿಕೆ ಮಾಡಿ ಮಾತನಾಡ್ತಿದ್ದಾರೆ. ಸರ್, ನಾನು ಜನರ ಚರ್ಚೆಯನ್ನು ನಿಮ್ಮ ಮುಂದೆ ನೇರವಾಗಿ ಪ್ರಶ್ನೆ ಇಡ್ತಾ ಇದ್ದೀನಿ. ಅಂದ್ರೆ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರಾಜಕಾರಣವನ್ನ ವಿರೋಧ ಪಕ್ಷವಾಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ. ಸಜೆಷನ್ ಕೊಡೋ ಸಂದರ್ಭದಲ್ಲಿ, ಜೊತೆಗೆ ನಿಲ್ಲೋ ಸಂದರ್ಭದಲ್ಲೂ ಕೂಡ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಝೀರೋ ಸಿವಿಕ್ ಸೆನ್ಸ್, ಈ ರೀತಿ ಆರೋಪಗಳು ಕೇಳೋಕೆ ಸಿಗ್ತಿದೆ. ಇಲ್ಲ ಇರ್ಬೋದು, ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕೆಲವು ಮಾಧ್ಯಮಗಳು ಬರೋದು ಒಂದು ಬಿಗ್ ಬಾಸ್ ಶೈಲಿ, ಇದು ಅಸಂಬದ್ಧ, ಅಸ್ಪಷ್ಟ, ಅನಿರೀಕ್ಷಿತ, ಇರ್ರೆಸ್ಪಾನ್ಸಿಬಲ್ ಮಾಹಿತಿಗಳು ಬರ್ತಾ ಇರ್ತದೆ. ಅದನ್ನ ನಾವು ಸೀರಿಯಸ್ ತಗೋಬೇಕಾದಿಲ್ಲ. ಅಭಿಪ್ರಾಯ ಸರ್, ಅದು ಅಭಿಪ್ರಾಯ, ಅವರು ಕೂಡ ವೋಟ್ ಹಾಕ್ತಾರೆ. ಎಲ್ಲ ಜನರ ಅಭಿಪ್ರಾಯ ನಿಮ್ಮಷ್ಟೇ ಮೆಚೂರ್ ಆಗಿರೋದಿಲ್ಲ ಸ್ಮಿತಾ ಅವ್ರ. ಎಲ್ಲ ಜನರ ಅಭಿಪ್ರಾಯ ನಿಮ್ಮಷ್ಟೇ ಮೆಚೂರ್ ಆಗಿರೋದಿಲ್ಲ. ನೀವು ಧೈರ್ಯವಾಗಿ ಪ್ರಧಾನಮಂತ್ರಿನ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಿಮ್ಮಂತಹ ಧೈರ್ಯವಂತ ಪತ್ರಕರ್ತರು ತುಂಬಾ ಕಡಿಮೆ ಇರೋದು. ಯಾಕಂದ್ರೆ ನಾನು ಪ್ರಶ್ನೆ ಮಾಡಿ, ನಾನು ಅಧಿಕಾರದಲ್ಲಿಲ್ಲ, ನಾನು ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಅಧಿಕಾರದ ಇರತಕ್ಕಂಥ ಪಕ್ಷವನ್ನ, ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ್ದು, ಅವು ಹೊಣೆಗಾರಿಕೆಯನ್ನು ಅವ್ರಿಗೆ ಕೊಡಬೇಕಾದ್ದು, ಜವಾಬ್ದಾರಿಯನ್ನು ಅವ್ರಿಗೆ ಹಚ್ಚಬೇಕಾದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ನಿಮ್ದು ಕೂಡ ಅದೇ ತರ ದೊಡ್ಡ ಕರ್ತವ್ಯವನ್ನು ತಾವು ಬಹಳ ದಿವಸಗಳಿಂದ ಮಾಡ್ತಾ ಇದ್ದೀರಿ. ಪ್ರಧಾನಮಂತ್ರಿಗಳನ್ನ ದಿನನಿತ್ಯ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ಅದನ್ನ ಅಭಿನಂದನೆ ತಮಗೆ. ಏನಂದ್ರೆ ಇಲ್ಲಿ ಏನು ಇಂಪಾರ್ಟೆಂಟ್ ಏನಂದ್ರೆ, ಈ ತರ ಯುದ್ಧ ಆಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ಇದು ತುಂಬಾ ಅನಿರ್ದಿಷ್ಟವಾಗಿ ಇರುತ್ತೆ, ಬಹಳ ತೀವ್ರಗತಿಯಲ್ಲಿ ಇರುತ್ತೆ ಅಂತ ಕೇಂದ್ರ ಸರ್ಕಾರ ಗೊತ್ತಿದೆ. ಆಗಿರ್ಬೇಕಾದ್ರೆ ಅವರು ಮುನ್ನೆಚ್ಚರಿಕೆಯಿಂದ, ಮುಂಜಾಗ್ರತೆಯಿಂದ ಯಾವ ಕ್ರಮಗಳನ್ನ, ಈ ರೀತಿಯ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿದೆ. ಇವತ್ತು ನೋಡಿ, ಇವತ್ತು ಯುದ್ಧ ನಿಂತರೂ ಕೂಡ ಇನ್ನು 10 ದಿನಗಳ ಕಾಲ ಭಾರತದಲ್ಲಿ LPGಯ ಕೊರತೆ ಇರುತ್ತೆ. ಇವತ್ತು ಯುದ್ಧ ನಿಂತರೂ ಕೂಡ, ಅಲ್ಲಿಂದ ಕತಾರಿಂದ ಇವಾಗ ಬರಕ್ ಶುರುವಾದ್ರೂ ಕೂಡ ಆ ತರ ಪ್ರಾಬ್ಲಮ್ ಇರಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯಾಗಿ ಯಾವುದಿಲ್ಲ. ಆಯ್ತು, ಇರಾನಿಂದ 2 ಹಡಗುಗಳು ಏನು ಆರ್ಮೋಸ್ ಜಲಸಂಧಿಯಿಂದ ಬಂದ್ಬಿಡ್ತು. 2 ಹಡಗುಗಳು 92,000 ಮೆಟ್ರಿಕ್ ಟನ್ LPG ಬಂತು. ಎಷ್ಟು ದಿನಕ್ಕಾಗುತ್ತೆ ಅದು? 1 ದಿನಕ್ಕಾಗುತ್ತೆ, 1.5 ದಿನಕ್ಕಾಗುತ್ತೆ ಭಾರತದಲ್ಲಿ. ಅದನ್ನ ನಮ್ಮ ವಿಜಯ. ಯಾಕಂದ್ರೆ ಇರಾನ್ ಮೇಲಾದಂತಹ ದಾಳಿಯನ್ನ ಭಾರತ ಖಂಡಿಸಿಲ್ಲ ಇಲ್ಲಿವರೆಗೂ. ನಿಮಗೆ ಜ್ಞಾಪಕ ಇರಲಿ, ಇಲ್ಲಿವರೆಗೂ ಇರಾನ್ ಮೇಲಾದಂತಹ ದಾಳಿಯನ್ನ ಇಸ್ರೇಲ್ ಮತ್ತೆ ಅಮೆರಿಕ ಮಾಡಿದ್ದು ತಪ್ಪು ಅಂತ ಸ್ಪಷ್ಟವಾದ ಮಾತುಗಳಲ್ಲಿ ಭಾರತ ಸರ್ಕಾರ ಹೇಳಿಲ್ಲ. ನಂಬರ್ 1. ನಂಬರ್ 2, ಇರಾನ್ ಜೊತೆಗೆ ನಾವು ಮಾತುಕತೆ ಮಾಡ್ತೀವಿ, ಅವರಿಂದ ನಾವು ಆರ್ಮೋ ಜಲಸಂಧಿ ಮುಖಾಂತರ ಹಡಗುಗಳನ್ನ ವಾಪಸ್ ಕರ್ಸ್ಕೊಂತೀವಿ, ಅವ್ರು ಮನವಿ ಮಾಡ್ತೀವಿ, ಅವೆಲ್ಲ ಸರಿ. ಅವೆಲ್ಲ ಯಾಕಂದ್ರೆ ಇರಾನ್ನ ಏನು ಡೆಲ್ಲಿಲಿ ಇರ್ತಕ್ಕಂತಹ ಪ್ರತಿನಿಧಿ ಏನ್ ಹೇಳಿದ್ದಾರೆ ಅಂದ್ರೆ, ಭಾರತ ನಮ್ಮ ದೀರ್ಘಕಾಲಿಕ ಸ್ನೇಹಿತ, ಹಾಗಾಗಿ ನಾವು ಅವರಿಗೆ ಸಹಾಯಕ್ಕೆ ನಿಲ್ತೀವಿ, ಭಾರತೀಯರು ನಮ್ಮ ಪರ ನಿಲ್ತಾರೆ, ನಾವು ಭಾರತೀಯರ ಪರ ನಿಲ್ತೀವಿ, ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರೊಳಗೇನು ತಪ್ಪಿಲ್ಲ. ಆದರೆ ನಾವು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಬೇಕು. ಅವರ ಮುನ್ನೆಚ್ಚರಿಕೆಯಲ್ಲಿ ತಗೊಳ್ಳೊಳಗೆ ವೈಫಲ್ಯ ಅಂತ ಹೇಳಬೇಕು. ಈ ಯುದ್ಧದ ಸಮಯದಲ್ಲಿ ವಿದೇಶಾಂಗ ನೀತಿ ಮುಖಾಂತರ ನಮ್ಮ ಭಾರತದ 140 ಕೋಟಿಗಳ ಒಂದು ಏನು ನಿಲುವಿದೆ, ಅದನ್ನ ಸ್ಪಷ್ಟವಾಗಿ, ನಮ್ದೇನು ನಿಲುವು? ಶಾಂತಿ. ನಮ್ಮ ನಿಲುವೇನು? ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳೋದು. ಅದನ್ನ ಸ್ಪಷ್ಟವಾಗಿ
ಕೇಂದ್ರ ಸರ್ಕಾರ ಅದು ಹೇಳಿಲ್ಲ ಬಿಡಿ, ಅದನ್ನ ಮತ್ತೊಮ್ಮೆ ಚರ್ಚೆ ಮಾಡೋಣ. ಅದನ್ನ ರಾಹುಲ್ ಗಾಂಧಿ ಅವರಾಗ್ಲಿ ವಿರೋಧ ಪಕ್ಷಗಳಾಗ್ಲಿ ಸ್ಪಷ್ಟವಾಗಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ಬೇಕಾದ್ರೆ ಉಲ್ಲೇಖ ಮಾಡಿದ್ದಾರೆ, ಟ್ರಂಪ್ ಮಾಡ್ತಾ ಇರೋ ತಪ್ಪು, ಮೋದಿ ಅವರೇ ಟ್ರಂಪ್ ನೀವು ಮಾಡ್ತಾ ಇರೋ ತಪ್ಪು ಅಂತ ನೇರವಾಗಿ ಹೇಳಿ, ಇದು ನಿಲ್ಲಿಸಿ ಅಂತ ಹೇಳಿ ಅಂತ ಹೇಳಿದ್ದಾರೆ. ಹೇಳಕ್ ಸಾಧ್ಯ ಆಗ್ತಾ ಇಲ್ಲ ಮೋದಿಗೆ. ಮೋದಿ ಅವರು ಯಾಕೆ ಶರಣಾಗಿದ್ದಾರೆ, ಟ್ರಂಪ್ಗೆ ಯಾಕೆ ಭಯ ಪಡ್ತಾರೆ ಅನ್ನೋದು ನಿಮ್ಮದೇ ಹೇಳಿಕೆಯಿಂದ ಎರಡು ಚಿಕ್ಕ ಪ್ರಶ್ನೆಗಳು ಸರ್. ಒಂದು, ನೀವು ಸ್ಟ್ರೇಟ್ ಆಫ್ ಹಾರ್ಮುಸ್ ನ ದಾಟ್ಕೊಂಡು 2-3 ಶಿಪ್ಗಳು ಬಂತು, ಅದನ್ನ ದೊಡ್ಡ ವಿಜಯ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಹೇಳಿದ್ರಿ. ಬಟ್ ಸ್ಟ್ರೇಟ್ ಆಫ್ ಹಾರ್ಮುಸ್ ನಲ್ಲಿ ಕಂಡೀಷನ್ ಹೇಗಿದೆ, ಬೇರೆ ದೇಶಗಳ ಶಿಪ್ಗಳು ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹಿಂಗೆ ಹೇಳ್ತಿದ್ದೀರಾ ಇಲ್ವಾ ಅನ್ನೋದು ಒಂದನೇ ಪ್ರಶ್ನೆ. ಎರಡನೆಯದು, ನೀವು ಹೇಳ್ತಾ ಇದ್ರಿ ಯುದ್ಧ ನಡೆಯುತ್ತೆ ನಡೆಯಲ್ವಾ ಅನ್ನೋದು ಗೊತ್ತಿರ್ಲಿಲ್ವಾ, ಗೊತ್ತಿತ್ತು. ಇದು ಎಫೆಕ್ಟ್ ಆಗುತ್ತೆ ಆಗಲ್ವಾ ಅನ್ನೋದು ಗೊತ್ತಿರ್ಲಿಲ್ವಾ, ಗೊತ್ತಿತ್ತು. ಅದೇ ಪ್ರಶ್ನೆ ನಾನು ಕೇಳ್ತೀನಿ, ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಕೂಡ ದೇಶ ಆಳಿರುವ ಪಕ್ಷ ಸರ್. ಈ ಪಕ್ಷಕ್ಕೆ ಗೊತ್ತಿರ್ಲಿಲ್ವಾ ಯುದ್ಧ ಆಗುತ್ತೆ ಅಂತ? ಗೊತ್ತಿತ್ತು. ಇದಕ್ಕೆ ಸೊಲ್ಯೂಷನ್ಗಳನ್ನ ಕೊಡುವ ದಾಯಿತ್ವ ವಿರೋಧ ಪಕ್ಷಕ್ಕೂ ಇದೆ ಅನ್ನೋದು ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಇದನ್ನ ಕೊಡಬೇಕಾದ ಸಂದರ್ಭದಲ್ಲಿ ಸಜೆಷನ್ ಕೊಡೋಕ್ ಮುಂಚೆನೆ ಪ್ರಿಂಟ್ ಹಾಕಿಸ್ಕೊಂಡ್ಬಂದು ಪೋಸ್ಟರ್ಗಳನ್ನ ಬೀದಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಇದಕ್ಕೇನೆ ಝೀರೋ ಸಿವಿಕ್ ಸೆನ್ಸ್ ಅಂತ ಜನ ಹೇಳ್ತಿದ್ದಾರೆ. ಅಂಡ್ ಕಮಿಂಗ್ ಬ್ಯಾಕ್ ಟು ಮೈ ಮೂಲ ಪ್ರಶ್ನೆ. ಈಗ ಎರಡು ಭಾಗ ಇದೆ. ಒಂದು, ಸರ್ಕಾರ ಜೊತೆಯಾಗಿ ನಿಂತ್ಕೊಂಡು ಸರ್ಕಾರಕ್ಕೆ ಸಲಹೆ ಸಹಕಾರ ಕೊಡುವಂಥದ್ದು, ಸರ್ಕಾರದ ಚರ್ಚೆಗಳಲ್ಲಿ ಅವ್ರನ್ನ ಭಾಗಿಯಾಗೋ ರೀತಿ ಮಾಡಿ ಪಾರ್ಲಿಮೆಂಟ್ ಮುಖಾಂತರ ಒಂದು ಮಾಹಿತಿ ಕೊಟ್ಟು ಅದನ್ನ ಕೊಡುವಂಥದ್ದು ಒಂದು ಭಾಗ. ಎರಡನೇ ಭಾಗ, ಕೇಂದ್ರ ಸರ್ಕಾರದ ಲೋಪದೋಷಗಳನ್ನ, ಅದರ ವೈಫಲ್ಯವನ್ನ ಪ್ರೊಟೆಸ್ಟ್ ಮಾಡುವಂಥದ್ದು. ಪ್ರೊಟೆಸ್ಟ್ ಅನ್ನ ನಾವು ಮಾಡ್ತೀವಿ. ಪಾರ್ಲಿಮೆಂಟ್ ಅಲ್ಲಿ ನಾವೇನ್ ಹೇಳಿದೀವಿ ಅಂದ್ರೆ, ನೋಡಿ, ಫೆಬ್ರವರಿ 1ನೇ ತಾರೀಕಿಂದ ಇವತ್ತವರೆಗೂ ಮಾರ್ಚ್ 1ನೇ ತಾರೀಕಿಂದ ಇವತ್ತವರೆಗೂ 18-19 ದಿನಗಳ ಪ್ರತಿನಿತ್ಯ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, ನೀವು ಒಂದು ಸ್ಟ್ಯಾಂಡ್ ಭಾರತ ಒಂದು ಸ್ಟ್ಯಾಂಡ್ ಯಾವತ್ತೂ ಸ್ಟ್ಯಾಂಡ್ ತಗೋಬೇಕು. ನಾವು ಇಸ್ರೇಲ್ ಪರ ಅಲ್ಲ, ಇರಾನ್ ಪರ ಅಲ್ಲ, ಆದರೆ ಭಾರತ ಸರ್ಕಾರ ನಾವು ಇಸ್ರೇಲ್ ಪರ ಇದ್ದೀವಿ ಅನ್ನೋ ಬಿಂಬಿಸ್ಕೊಳ್ತಾ ಇದ್ದೀರಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಸಣ್ಣ ಪುಟ್ಟ ರಾಷ್ಟ್ರಗಳು ನಮ್ಮನ್ನು ನಂಬುವಂತ ದುಸ್ಥಿತಿ, ನಂಬೋದನ್ನ ಕಡಿಮೆ ಮಾಡ್ಬಿಡ್ತೇವೆ. ಆ ತರ ಪರಿಸ್ಥಿತಿ ತಗೊಂಬೇಡಿ. ನಾವು ಅಲಿಪ್ತ ನೀತಿಯಲ್ಲೇ ಇದ್ದೀವಿ ಇವತ್ತು ಕೂಡ. ಕೇಂದ್ರ ಸರ್ಕಾರ, ನೀವು ಯಾವಾಗ ಟ್ರಂಪ್ ಏನಾದ್ರು ಹೇಳಿಕೆ ಕೊಟ್ರೆ ಅದಕ್ಕೆ ನೀವು ಆಮೇಲೆ ಪ್ರತಿಕ್ರಿಯೆ ತರ ನಾವು ಕೊಡ್ತಾ ಇದ್ದೀವಿ. ಇಸ್ರೇಲ್ಗೆ ಹೋಗಿ ಬಂದ 2-3 ದಿನದ ನಂತರ ಖಮೇನಿಯವರ ಹತ್ಯೆ ಆಯ್ತು. ಇದೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ನೀವು ನೇರವಾಗಿ ಸ್ಪಷ್ಟವಾಗಿ ಮಾತಾಡಿ ಅಂತ ಪ್ರಧಾನಮಂತ್ರಿಗೆ ನಾವು ಸಲಹೆಗಳನ್ನ ಪ್ರತಿನಿತ್ಯ ಕೊಡ್ತಾ ಇದೀವಿ. ಅವರು ಸಲಹೆ ತಗೊಳ್ಳೋಕೆ ರೆಡಿ ಇಲ್ಲ, ಪಲಾಯನ ಮಾಡಕ್ ಮಾತ್ರ ರೆಡಿ ಇದ್ದಾರೆ. ಆದ್ರೆ ಅದು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ಒತ್ತಡ ಇದೆ, ಅವ್ರಿಗೆ ಯಾಕೆ ಆತಂಕ ಇದೆ, ಟ್ರಂಪ್ ಅವ್ರು ಯಾಕೆ ಕತ್ತಿಸುತ್ತಾ ಇದ್ದಾರೆ, ಆ ರೀತಿಯಾಗಿ ಪರಿಸ್ಥಿತಿ ಯಾಕೆ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಟ್ರಂಪ್ಗಳಿಗೆ ಎದುರ್ಕೊಳ್ಬೇಕಾದ ಅಗತ್ಯ ಇಲ್ಲ. ಭಾರತದ ವ್ಯಾಪಾರಕ್ಕಾಗ್ಲಿ, ಭಾರತದ ವಿದೇಶಾಂಗ ನೀತಿಕ್ಕಾಗ್ಲಿ ಟ್ರಂಪ್ನ ನೀವು ಮಾಡಿದ ತಪ್ಪು ಅಂತ ಹೇಳಿದ್ರೆ ಯಾವ ಪರಿಣಾಮನೂ ಬೀರೋದಿಲ್ಲ. ಅದು ಸ್ಪಷ್ಟ. ಆಮೇಲೆ PNG ಅನ್ನೋದು, ದೇಶದಲ್ಲಿ PNG ಅಂತಕ್ಕಂಥದ್ದು ಕೇವಲ 1,06,00,000 ಜನ ಮಾತ್ರ ಆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. 1,65,00,000 ಕನೆಕ್ಷನ್ಸ್ ಗಳಿದಾವೆ. ಇನ್ನು ಕೇಂದ್ರ ಸರ್ಕಾರದೇ ಪ್ಲಾನ್ ಇದೆ 2025 12 ಕೋಟಿ ಮಾಡಬೇಕಾಗಿತ್ತು PNG ಅಂತ. ಮುಂದಿನ 2034ಕ್ಕೆ ಪ್ಲಾನ್ ಇದೆ ಅವ್ರಿಗೆ 12 ಕೋಟಿ ಮಾಡಬೇಕು ಅಂತ. 2025 ಡಿಸೆಂಬರ್ಗೆ 4 ಕೋಟಿ ಮಾಡಬೇಕು ಅಂತಿತ್ತು, ಅದು ಮಾಡಕ್ಕಾಗಿಲ್ಲ. ಇದು ಆಲ್ಟರ್ನೇಟಿವ್ ನಮ್ಮ ಭಾರತದಲ್ಲಿ ಇದೆ. ಆದರೆ ನಾವು ಬೇರೆ ಯಾವ ದೇಶಗಳಿಂದ ನಾವು ತರಿಸ್ಕೋಬಹುದಾಗಿತ್ತು, ಯಾವ ದೇಶಗಳಿಂದ ನಾವು ಮಾತುಕತೆ ಆಗ್ಬೋದಾಗಿತ್ತು 20 ದಿವಸಗಳಿಂದ ಅಥವಾ 25 ದಿವಸಗಳಿಂದ. ವಿಶ್ವ ಎದುರಿಸ್ತಾ ಇರುವ ಬಹುತೇಕ ವಿಶ್ವದ ಅಷ್ಟು ರಾಷ್ಟ್ರಗಳು ಎದುರಿಸ್ತಿರುವ ಸಮಸ್ಯೆ ಕೇವಲ ಭಾರತಕ್ಕೆ ಬಂದಿರೋದಲ್ಲ.